ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮಾಜಿ ಸಚಿವರು ಹಾಗೂ ಆತ್ಮೀಯರು ಕೂಡ ಆದಂಥ DC ತಮ್ಮಣ್ಣನವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಆಯೋಜನೆ ಮಾಡಿರ್ತಕ್ಕಂಥ ಆದಿಚುಂಚನಗಿರಿ ಈ ಟ್ರಸ್ಟಿ ಆದಂಥ ಸನ್ಮಾನ್ಯ ದೇವರಾಜ್ ಅವರೇ, ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ಶ್ರೀಧರ್ ಅವರೇ, ರಿಜಿಸ್ಟ್ರಾರ್ ಆದಂಥ ಡಾಕ್ಟರ್ ಸುಬ್ಬರಾಯ ಅವರೇ ಹಾಗೂ ಫಾರ್ಮರ್ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ MA ಶೇಖರ್ ಅವರೇ, KMYFನ ಅಧ್ಯಕ್ಷರು ರಮೇಶ್ ಶಂಕ್ಲಾ ಅವರೇ ಹಾಗೂ ಚೇರ್ಮನ್ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಸಿಂಘ್ವಿ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಮತ್ತು ಎಲ್ಲ ಈ ಟ್ರಸ್ಟಿನ ಎಲ್ಲ ಟ್ರಸ್ಟೀಸೇ ಮತ್ತು ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಬಹಳ ಮುಖ್ಯವಾಗಿ ಇವತ್ತು ಕೈ ಮತ್ತು ಕಾಲಿನ ಜೋಡಣೆಗೆ ಆಗಮಿಸಿರುವ ಎಲ್ಲ ಆತ್ಮೀಯ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ಒಂದು ಬಹಳ ಪವಿತ್ರವಾದಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಮ್ಮ ಆದಿಚುಂಚನಗಿರಿ ಯೂನಿವರ್ಸಿಟಿ ಏನಿದೆ, ಆಸ್ಪತ್ರೆ ಏನಿದೆ, ಇದು ಈ ಒಂದು ಭಾಗದ ಜನರಿಗೆ ಬಹಳ ದೊಡ್ಡ ಪ್ರಮಾಣದ ಆರೋಗ್ಯ ಸೇವೆಯನ್ನು ನೀಡ್ತಾ ಇರತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಬಹಳಷ್ಟು ಜನರಿಗೆ ಇಲ್ಲಿ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಮತ್ತು ಅನೇಕ ಬಡ ಜನರು ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನರಿಗೆ ಆದಷ್ಟು ಕಮ್ಮಿ ಬೆಲೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಈ ರೀತಿಯಾದಂಥ ವೈದ್ಯಕೀಯ ಕಾಲೇಜುಗಳು ಸಂಸ್ಥೆಗಳಿದೆ. ಆದರೆ ಆ ಎಲ್ಲ ವೈದ್ಯಕೀಯ ಕಾಲೇಜು ಮತ್ತು ಸಂಸ್ಥೆಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಇವತ್ತು ಬಡವರ ಪರವಾಗಿ ನಿಂತಿರ್ತಕ್ಕಂಥ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಆದಿಚುಂಚನಗಿರಿ ಸಂಸ್ಥೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂದ್ರೆ ಈ ಒಂದು ಆಸ್ಪತ್ರೆ ಮತ್ತು ಕಾಲೇಜನ್ನು ನಡೆಸುವಂಥದ್ದು ಅದು ಏನು ಸುಲಭವಾದ ಕೆಲಸ ಏನಲ್ಲ. ಬಹಳಷ್ಟು ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಬೇಕಾಗ್ತದೆ, ಬಂಡವಾಳ ಬೇಕಾಗ್ತದೆ ಮತ್ತು ಇದನ್ನು ನಿರ್ವಹಣೆ ಮಾಡುವಂಥ ವೆಚ್ಚ ಏನಿದೆ ಅದು ಕೂಡ ಬಹಳ ದೊಡ್ಡ ಪ್ರಮಾಣದ ಒಂದು ಅನುದಾನ, ಅದಕ್ಕೆ ಫಂಡ್ಸ್ ಬೇಕಾಗುತ್ತೆ. ಅದರಿಂದ ಇದನ್ನ ಒಂದು ರೀತಿ ಇವತ್ತು ಆರೋಗ್ಯ ವ್ಯವಸ್ಥೆ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ರೀತಿ ವಾಣಿಜ್ಯ ಕ್ಷೇತ್ರ ಆಗೋಗಿದೆ, ಒಂದು ಬಿಸ್ನೆಸ್ ಆಗೋಗಿದೆ. ಯಾಕಂದ್ರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಅದರಿಂದ ಲಾಭವನ್ನು ಕೂಡ ಬಯಸುವಂಥದ್ದು ಕೂಡ ನೋಡ್ತಕ್ಕಂಥದ್ದು. ಆದರೆ ಆರೋಗ್ಯ ಕ್ಷೇತ್ರ ಅದಲ್ಲ. ಆರೋಗ್ಯ ಕ್ಷೇತ್ರ ಅಂತ ಹೇಳಿದಾಗ ಅದು ಒಂದು ಸೇವಾ ಕ್ಷೇತ್ರ, ಸರ್ವಿಸ್ ಇಂಡಸ್ಟ್ರಿ ಅದು ಮತ್ತು ಎಸೆನ್ಷಿಯಲ್ ಸರ್ವಿಸ್, ಅದು ಅಗತ್ಯ ಇರುವಂಥ ಸೇವೆ ಅದು. ಅದಕ್ಕೋಸ್ಕರ ಇದನ್ನ ಕೇವಲ ನಾವು ಒಂದು ಬಿಸ್ನೆಸ್ ಮಾಡೆಲ್ ನಡೆಸಿದ್ರೆ ಖಂಡಿತವಾಗಿಯೂ ಅದು ಈ ಒಂದು ಸೇವಾ ಮನೋಭಾವ ಇರ್ತಕ್ಕಂಥದ್ದು ಅದು ಸೇವಾ ಕ್ಷೇತ್ರಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ ಅಂತ ನನ್ನ ಭಾವನೆ. ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಆದರೆ ಆ ಆಸ್ಪತ್ರೆಗಳು ಸಾಮಾನ್ಯ ಜನರಿಗೆ ಅಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಸಾಧ್ಯವಾದಂಥ ಮಾತು. ಮತ್ತು ಇನ್ನೊಂದು ಕಡೆ ಇದನ್ನು ನೀಗಿಸುವಂಥದ್ದಕ್ಕೆ ಸರ್ಕಾರಗಳು ಕೂಡ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಜನರಿಗೆ ನೀಡ್ತಕ್ಕಂಥದ್ದಕ್ಕೆ ಮತ್ತು ಅವರಿಗೆ ನಾವು ಎಲ್ಲ ರೀತಿಯ, ಅದು ಹೃದಯಕ್ಕೆ ಸಂಬಂಧಪಟ್ಟಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ಭಾಳ ಏನು ವೆಚ್ಚ ಬರುವಂಥ ಒಂದು ಏನು ಆರೋಗ್ಯ ಸಮಸ್ಯೆಗಳಿದೆ ಅದನ್ನು ಕೂಡ ಉಚಿತವಾಗಿ ಜನರಿಗೆ ನೀಡ್ತಕ್ಕಂಥದ್ದಕ್ಕೆ ಸರ್ಕಾರ ಕೂಡ ಹರಸಾಹಸ ಪಡ್ತಾ ಇದೆ. ಸಾಮಾನ್ಯ ಏನು ಪ್ರಾಥಮಿಕ ಒಂದು ಹಂತದಲ್ಲಿರುವಂಥ ಚಿಕಿತ್ಸೆ, ದ್ವಿತೀಯ ಹಂತದ ಚಿಕಿತ್ಸೆ, ತೃತೀಯ ಹಂತದ ಚಿಕಿತ್ಸೆ, ಇವತ್ತೆಲ್ಲ ಸ್ಪೆಷಲೈಸೇಷನ್ನು, ಸೂಪರ್ ಸ್ಪೆಷಲೈಸೇಷನ್ ಆಗ್ತಾ ಇರುವಂಥ ಒಂದು ಸಂದರ್ಭ. ಅದರಿಂದ ಗೌರ್ಮೆಂಟ್ ಕಡೆಯಿಂದಲೂ ಕೂಡ ಮಾಡೋದಕ್ಕೆ ನಾವು ಪ್ರಯತ್ನ ಇದೆ. ಆದರೆ ಗೌರ್ಮೆಂಟಿಂದ ಎಲ್ಲವನ್ನು ಕೂಡ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ.
ಯಾಕೆಂದ್ರೆ ಅಷ್ಟಿನ ನಮ್ಮ ಇರುವಂತ ಜನರಿಗೆ ಆ ಬೇಡಿಕೆಯನ್ನು ಈಡೇರಿಸೋದಕ್ಕೆ ನಮ್ಮ ಕೈಲೂ ಕೂಡ ಆ ಪ್ರಮಾಣದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಇದರಲ್ಲಿ ಮಧ್ಯದಲ್ಲಿ ಕೂಡ ಇನ್ನೊಬ್ರು ಬೇರೆಯವರು ಕೂಡ ಮಾಡುವಂಥದ್ದು ಬಹಳ ಮುಖ್ಯ ಇದೆ. ಒಂದ್ ಕಡೆ ಕೇವಲ ಬಿಸ್ನೆಸ್ಗೋಸ್ಕರ ಮಾಡುವಂಥವ್ರು ಇರ್ತಾರೆ, ಇನ್ನೊಂದು ಕಡೆ ಗೌರ್ಮೆಂಟ್ ಅಲ್ಲಿ ಎಲ್ಲವನ್ನೂ ಉಚಿತವಾಗಿ ಮಾಡುವಂಥದ್ದು ಇರ್ತದೆ. ಅದೇ ಇದ್ರ ಮಧ್ಯದಲ್ಲಿ ಎರಡನ್ನೂ ಕೂಡ ಒಂದು ಸಮತೋಲನವನ್ನ ಕಾಪಾಡಿಕೊಂಡು ಆರೋಗ್ಯ ಸೇವೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಬೇಕಾಗ್ತದೆ. ಅದರಲ್ಲಿ ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಜನ ಮತ್ತು ದಾನ ಧರ್ಮ ಮಾಡುವಂತ ಜನ, ಸಂಘ ಸಂಸ್ಥೆಯವರು ಎಲ್ಲ ಬಂದು ಕೈ ಜೋಡಿಸಿದಾಗ ಅವಾಗ ಈ ಒಂದು ಸಮಸ್ಯೆನೇ ನೀಗಿಸೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಬಹುಶಃ ಈ ಕಾರ್ಯಕ್ರಮ ಆ ಒಂದು ಮಧ್ಯದಲ್ಲಿ ಬಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಒಂದು ಬದುಕಿನಲ್ಲಿ ಬದಲಾವಣೆ ತರತಕ್ಕಂಥದ್ದಕ್ಕೆ ಒಂದು ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಸಂಘ ಸಂಸ್ಥೆ ಮತ್ತು ಇವತ್ತು ಏನು ಜನರಿಗೆ ಆರೋಗ್ಯ ಸೇವೆ ಒಂದು ಸೇವಾ ಕ್ಷೇತ್ರ ಅಂತ ಅನ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಅವರೆಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇರೋದೇ ಅದಕ್ಕೊಂದು ಉದಾಹರಣೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಮಾರ್ವಾಡಿ ಫೆಡರೇಷನ್ ಅವರು ಬಹಳ ವರ್ಷಗಳಿಂದ ದಶಕಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರ ಒಂದು ಏನು ಇದರಲ್ಲಿರುವಂತ ಎಕ್ಸ್ಪರ್ಟೀಸ್ ಏನಿದೆ, ನೈಪುಣ್ಯತೆ ಏನಿದೆ, ಅವ್ರಿಗೆ ಇದ್ರ ಬಗ್ಗೆ ಪೂರ್ತಿಯಾದಂತ ಮಾಹಿತಿ ಇದೆ. ಹೇಗೆ ತರಿಸ್ಬೇಕು, ಎಲ್ಲಿಂದ ತರಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತ. ಅದ್ರ ಜೊತೆಯಲ್ಲಿ ಇನ್ನೊಂದು ಕಡೆ ನಮ್ಮ ಆದಿಚುಂಚನಗಿರಿ ಟ್ರಸ್ಟ್ ಅವರು ನಾವು ಇದನ್ನ ಈ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಡ್ತೀವಿ, ನೀವು ಇಲ್ಲಿ ಬಂದು ಇದನ್ನ ಇಲ್ಲಿಯ ಜನರಿಗೆ ಅದನ್ನ ಒದಗಿಸುವಂಥದ್ದು, ಯಾರಿಗೆ ಇವತ್ತು ಕೈ ಕಾಲು ಕಳ್ಕೊಂಡಿದ್ದಾರೆ ಅಂಥವ್ರಿಗೆ ತಮ್ಮ ಜೀವನವನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವ್ರಿಗೆ ಆ ಸಾಧ್ಯವಾಗುವಂತ ಕೆಲಸ ಮಾಡೋದಕ್ಕೆ ಏನು ಇವತ್ತು ಅವರಿಬ್ರು ಕೈ ಜೋಡಿಸಿದ್ದಾರೆ. ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಪೂಜ್ಯ ಸ್ವಾಮೀಜಿ ಅವರಿಗೆ ನನ್ನ ವಿಶೇಷವಾದ ಅಭಿವೃದ್ಧಿಗಳನ್ನು ನಾನು ಸಲ್ಲಿಸಲೇಬೇಕಾಗ್ತದೆ. ಅವರ ಒಂದು ದಿವ್ಯ ಆಶೀರ್ವಾದದಿಂದ ಇದು ನಡೀತಾ ಇದೆ. ಮತ್ತು ಮಾರ್ವಾಡಿ ಫೆಡರೇಷನ್ ಅವ್ರಿಗೂ ಕೂಡ ನನ್ನ ಅಭಿನಂದನೆ. ಅವರು ಬಹಳ ಈ ತರ ಅನೇಕ ಕಾರ್ಯಕ್ರಮಗಳನ್ನ ಅವರು ಮುಂದೆ ಬಂದು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜನರಿಗೆ ಇವತ್ತು ನೋಡ್ದೋ ಎಷ್ಟು ಅವರ ಒಂದು ಕಿರು ಚಿತ್ರವನ್ನು ಕೂಡ ನೋಡ್ದೋ, ಮತ್ತು ಇಲ್ಲಿ ಕೆಲವ್ರ ಹತ್ರ ಈಗ ನಾವು ಮಾತನಾಡಿಸ್ಬೋದು ಅವ್ರ ಬದುಕಿನಲ್ಲಿ ಎಷ್ಟು ಕಷ್ಟ ಆಗಿ, ಮೊದಲೇ ಅವ್ರ ಬದುಕು ಕಷ್ಟ, ಮೊದಲೇ ಅವರು ದುಡಿಮೆ ಮಾಡಿ ಕೆಲ್ಸಕ್ಕೆ ಹೋಗಿ ಅದರಿಂದನೇ ಜೀವನ ಸಾಗಿಸೋದ್ರಲ್ಲೇ ಮೊದಲೇ ಅವರಿಗೆ ಒಂದು ದೊಡ್ಡ ಒಂದು ಸವಾಲಿದೆ. ಅದ್ರ ಜೊತೆಯಲ್ಲಿ ಇಂಥ ಏನಾದರೂ ಒಂದು ಘಟನೆ ಆಗೋದಾಗ, ಅಪಘಾತನೋ ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಏನೋ ಒಂದು ಅಚಾತುರ್ಯ ಆಗಿರುವಂಥದ್ದು, ಅದರಿಂದ ಅವರು ಕೈ ಕಾಲು ಕಳ್ಕೊಂಡಾಗ ಅವ್ರ ಪರಿಸ್ಥಿತಿ ಏನಾಗ್ಬೋದು. ಅವರವರ ಅವಲಂಬಿತರು ಇರ್ತಾರೆ, ಅವ್ರ ಜೊತೆಲಿರುವಂತ ಜನ ಇರ್ತಾರೆ, ಅಥವಾ ಮಕ್ಕಳಾಗಿರ್ತಾರೆ, ಬೆಳೀತಾ ಇರ್ತಾರೆ, ಅವ್ರನ್ನ ನೋಡ್ಕೋಬೇಕು. ಇಷ್ಟು ಸಮಸ್ಯೆಗಳು ಅದು ಅವರ ಬದುಕೆ ಬದಲಾವಣೆ ಆಗೋಗುತ್ತೆ ಒಂದು ಘಟನೆಯಿಂದ. ಆ ಕಾರಣದಿಂದ ಇವತ್ತು ಅವರ ಬದುಕಿನಲ್ಲಿ ಯಾರೇ ಆಗಿರಲಿ, ಅವ್ರ ಬದುಕಿನಲ್ಲಿ ನಾವು ಯಾರ ಮೇಲೂ ಕೂಡ ಅವಲಂಬಿತರಾಗಬಾರ್ದು ಅಂತ ಎಲ್ಲರಲ್ಲೂ ಕೂಡ ಇರುವಂಥದ್ದೇ. ನಾನು ನನ್ನ ಜೀವನ ನನ್ನ ಕಾಲ ಮೇಲೆ ನಿಂತು ಕೆಲಸ ಮಾಡ್ತಕ್ಕಂಥದ್ದು, ಅದೇ ನಾವು ಆ ಪದವನ್ನೇ ಬಳಸ್ತೀವಲ್ಲ, ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಾವು ಸ್ವತಂತ್ರರಾಗಬೇಕು, ನಾವು ಯಾರ ಮೇಲೆ ಹೊರೆ ಆಗ್ಬಾರ್ದು, ನಾನೊಬ್ಬ ಆಸ್ತಿ ಆಗ್ಬೇಕು ಅಂತ ಎಲ್ಲರ ಬಯಕೆ ಅದು. ಸೊ ಅಂತ ಒಂದು ಬದುಕಿನಲ್ಲಿ ಬದಲಾವಣೆ ಆದಾಗ ಅವ್ರಿಗೆ ಮತ್ತೊಮ್ಮೆ ಅದೇ ತರ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುವಂತ ಒಂದು ಕೆಲಸ ಇವತ್ತೇನು ನಡೆದಿದೆ. ಒಂದು 500 ಜನರಿಗೆ ಇವತ್ತು ಆಗಿರೋದು, ಕೇವಲ 500 ಜನರಿಗಲ್ಲ, 500 ಜನರ ಜೊತೆಲಿರುವಂತ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅಷ್ಟೇ ಇವತ್ತಿನ ದಿವಸ ಖುಷಿಯಾಗಿರ್ತದೆ, ಸಂತೋಷ ಆಗಿರ್ತದೆ. ಅವರ ಬದುಕಿನಲ್ಲೂ ಕೂಡ ಇದೊಂದು ಬದಲಾವಣೆ. ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಯ್ತು ನನಗೆ ಇದನ್ನು ನೋಡಿ. ಮತ್ತೆ ಮನಸ್ಸಿಗೆ ಒಂದು ಆನಂದ ಆಗ್ತದೆ. ಯಾಕಂದ್ರೆ ಅವರಲ್ಲಿರುವಂತ ಖುಷಿ, ಹೌದಪ್ಪ ನಾನು ಮುಂದೆ ಈಗ ಹೋಗ್ಬೋದು, ಓಡಾಡ್ಬೋದು, ಎಲ್ಲವೂ 100ಕ್ಕೆ 100 ಮಾಡಕ್ ಆಗೋದಿಲ್ಲ, 100ಕ್ಕೆ 90% ಆದ್ರೂ ಮಾಡ್ಬೋದಲ್ಲ. ಈಗ ಆ ತರದ ಒಂದು ಬದಲಾವಣೆ ಕಾಣುವಂಥದ್ದಾಗಿದೆ. ಇವತ್ತು ಈ ತರ ನಾವು ನೋಡ್ತೀವಿ, ಪ್ರತಿ ವರ್ಷ ಅನೇಕ ಜನರಿಗೆ ಅವರು
ಕಾಲನ್ನ ಕಳ್ಕೊಳ್ತಾರೆ. ಕೆಲವರು ಕಳ್ಕೊಳ್ತಾ ಇರುವಂಥದ್ದು ಏನು ಆಕ್ಸಿಡೆಂಟ್ ಏತರವಾದಂಥ ಘಟನೆಗಳಲ್ಲಿ ಆಗುವಂಥದ್ದು ಬಹುತೇಕ ಈ ಸಕ್ಕರೆ ಕಾಯಿಲೆಯಿಂದ. ಸಕ್ಕರೆ ಕಾಯಿಲೆಯನ್ನು ನಾವು ನಿಯಂತ್ರಣ ಮಾಡ್ಕೊಳ್ದೇನೆ, ಅದ್ರ ಬಗ್ಗೆ ಗಮನ ಕೊಡ್ದೇನೆ ನಾವು ಈಗ ತಾನೇ ಅವ್ರು ಬಂದು ಹೇಳಿದ್ರು, ಅವ್ರು ಒಂದು ಕಾಲು ಕಳ್ಕೊಂಡ್ರು, ಅದು ಕೂಡ ಸಕ್ಕರೆ ಕಾಯಿಲೆಯಿಂದ. ತದನಂತರ 2ನೇ ಕಾಲು ಕೂಡ ಕಳ್ಕೊಂಡ್ರು, ಅದು ಕೂಡ ಡಯಾಬಿಟೀಸ್ ಇಂದಾನೆ. ಅಂದ್ರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಇವತ್ತು ನಾವು ತಪಾಸಣೆ ಮಾಡಿಸ್ಕೋಬೇಕು, ನಾವು ಅಗತ್ಯ ಔಷಧಿ ತಗೋಬೇಕು, ಮತ್ತು ಈ ತರದ ಏನಾದರೂ ಒಂದು ಅನುಮಾನ ಬಂದಾಗ ಕೂಡಲೇ ನಾವು ಅದನ್ನ ಗುಣಪಡಿಸುವಂತ ಕೆಲಸ ಮಾಡ್ಕೋಬೇಕು. ಇವತ್ತು 80% ಅಷ್ಟು ಏನು ಆಂಪ್ಯುಟೇಷನ್ ಆಗುತ್ತೆ ಅದೆಲ್ಲ ಕೂಡ ಆಗ್ತಾ ಇರುವಂಥದ್ದು ಈ ಸಕ್ಕರೆ ಕಾಯಿಲೆಯಿಂದನೇ, ಡಯಾಬಿಟಿಕ್ ಫುಟ್ ಅಂತ ಏನ್ ಹೇಳ್ತೀವಿ ಅದರಿಂದ ಆಗ್ತಾ ಇದೆ. ಈಗ ಸ್ವಾಮೀಜಿಯವರು, ನಾವು ನಮ್ಮ ಗೃಹ ಆರೋಗ್ಯ ಯೋಜನೆ ಇವತ್ತು ಮಂಡ್ಯದಲ್ಲಿ ಲಾಂಚ್ ಆಗಿದೆ, ಇಲ್ಲೇ ನಮ್ಮ DHO ಇಲ್ಲೇ ಇದ್ದಾರೆ. ಅದರಲ್ಲಿ ಈ ಡಯಾಬಿಟಿಕ್ ಫುಟ್ ಅನ್ನು ಕೂಡ ಅದು ಒಂದು ಅಂಶವನ್ನ ಇಟ್ಕೊಂಡಿದ್ದೇವೆ. ಅವರೆಲ್ಲ ಕೂಡ ಮನೆ ಮನೆಗೆ ಹೋದಾಗ ನಮ್ಮ ಆಶಾ ಕಾರ್ಯಕರ್ತರು ಅಥವಾ ನಮ್ಮ ANMಗಳು CHOಗಳು ಇದನ್ನು ಕೂಡ ಅವರು ಪರಿಶೀಲನೆ ಮಾಡಬೇಕು, ತಪಾಸಣೆ ಮಾಡ್ಕೋಬೇಕು. ಮೊದಲು ಶುಗರ್ ಇದೆಯಾ, BP ಇದೆಯಾ ಅಂತ ಇದ್ರೆ ಅವ್ರಿಗೆ ನಿರಂತರವಾದಂತ ಉಚಿತವಾದಂತ ಔಷಧಿ ಕೊಡುವಂತ ಕಾರ್ಯಕ್ರಮ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಯಾರಿಗೆ ಮಧುಮೇಹ ಮತ್ತು BP ಇರ್ತದೆ ಅದನ್ನ ಖಚಿತ ಆದ ನಂತರ ನಿರಂತರವಾಗಿ ಅವ್ರಿಗೆ ನಾವು ಕೊಡುವಂಥದ್ದು, ಮತ್ತೆ ಅದನ್ನ ಮಾನಿಟರ್ ಮಾಡ್ತೀವಿ, ತಗೊಳ್ತಾ ಇದಾರ ಇಲ್ವಾ ಅಂತ. ಮತ್ತು ಬೇರೆ ಬೇರೆ ಅದರಲ್ಲಿ ಬೇರೆ ಬೇರೆದೆಲ್ಲ ಸೇರಿಸಿದ್ವಿ. ಅದರಲ್ಲಿ ಡಯಾಬಿಟಿಕ್ ಫುಟ್ ಅನ್ನು ಕೂಡ ಅದನ್ನ ಚೆಕ್ ಮಾಡಬೇಕು ಅಂತ, ಯಾಕಂದ್ರೆ ಮೊದಲೇ ಗೊತ್ತಾದ್ರೆ ಅವ್ರು ಆಂಪ್ಯುಟೇಷನ್ ಆಗದೆ ಇರೋ ತರ ನೋಡ್ಕೋಬಹುದು. ಅದನ್ನು ಕೂಡ ಇವತ್ತು ನಮ್ಮ ಯೋಜನೆಯಲ್ಲಿ ಇವತ್ತು ಬೆಳಗ್ಗೆನೆ DHO ಅವರು ಇಲ್ಲಿದ್ದಾರೆ, ಚೆಲುವರಾಜ ಸ್ವಾಮಿ ಅವರು ಅದನ್ನ ಮಂಡ್ಯದಲ್ಲಿ ಕೂಡ ಲಾಂಚ್ ಮಾಡಿ ಇಡೀ ಕರ್ನಾಟಕದಲ್ಲೂ ಕೂಡ ಮಾಡಿದ್ದೀವಿ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಯಾಕಂದ್ರೆ ತಡೆಗಟ್ಟಿಸುವಂತದ್ದು ಬಹಳ ಮುಖ್ಯ. ಆಗೋದಕ್ಕಿಂತ ಮುಂಚೆ ನಾವು ಸರಿಪಡಿಸ್ಕೊಂಡ್ಬಿಟ್ರೆ ಅದಕ್ಕಿಂತ ಒಂದು ದೊಡ್ಡ ವಿಷಯ ಯಾವುದೂ ಇಲ್ಲ. ಇವತ್ತು ಆ ಕಾರಣದಿಂದ ಈ ತರದ ಎಲ್ಲ ಕೆಲಸ ಕಾರ್ಯಗಳು ನಾವು ಕೂಡ ಸರ್ಕಾರದಿಂದ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಾನು ಹೆಚ್ಚು ಭಾಷಣ ಮಾಡಲ್ಲ, ಇನ್ನು ಸ್ವಾಮೀಜಿಯವರ ಆಶೀರ್ವಚನ ಇದೆ. ಒಂದು ಹೋದ್ಸಲನು ಕೂಡ ಸ್ವಾಮೀಜಿಯವರು ಇಲ್ಲಿಗೆ ಬಂದಿದ್ದಾಗ ಹೇಳಿದ್ರು, ಈ ಆಸ್ಪತ್ರೆಗಳಿಗೆ, ನಮ್ದೆಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳೆಲ್ಲ ಇದೆ, ನಮ್ಗೆ ನೀವು ಈ ರೆಫರಲ್ ವ್ಯವಸ್ಥೆಯನ್ನ ನೀವು ಮಾಡ್ತಾ ಇರೋದು ಅಂದ್ರೆ, ಯಾರೇ ಒಬ್ರು ಈ ಆಸ್ಪತ್ರೆಗೆ ಬರ್ಬೇಕಾದ್ರೆ ಪ್ರಥಮವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರೆಫರಲ್ ತಗೊಂಡು ಮತ್ತೆ ಇಲ್ಲಿಗೆ ಬರ್ಬೇಕಾಗಿತ್ತು. ನಮ್ಮ ಯಾಕಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ತಾಲೂಕು ಆಸ್ಪತ್ರೆಗೆ ಹೋಗಿ ರೆಫರಲ್ ತಗೊಂಡು ಇಲ್ಲಿಗೆ ಬರ್ಬೇಕಾಗಿತ್ತು. ಈಗ ನಮ್ಮಲ್ಲಿ 3 ಕ್ಯಾಟಗರಿ ಇದೆ. ಅದರಲ್ಲಿ ಈ ತೃತೀಯ ಹಂತದ ಕ್ಯಾಟಗರಿ ಏನಿದೆ 3A, ಅದನ್ನ ನಾನು ನಿನ್ನೆ ತಾನೆ ಸ್ವಾಮೀಜಿಯವರು ಕೂಡ ಅವತ್ತು ಹೇಳಿದ್ರು, ಮತ್ತು ಇನ್ ಕೆಲವರೆಲ್ಲ ನನಗೆ ಹೇಳಿದ್ರು. ಅದೇ ತರ ನಾನು ಇವತ್ತು ತೀರ್ಮಾನ ಮಾಡಿದ್ದೀವಿ, ಯಾವ ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದೆ ಅಂಥವ್ರಿಗೆ ನಮ್ಮ ಬಡ ಜನರು ನೇರವಾಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದನ್ನ ನಾವೀಗ ತೀರ್ಮಾನ ಮಾಡಿದ್ದೇವೆ. ಸದ್ಯದಲ್ಲೇ ಆದೇಶ ಹೊರಡಿಸ್ತಾ ಇದ್ದೀವಿ. 3A ನಮ್ಮ DHO ಗೊತ್ತಿದೆ, 3A ಬರುವಂತದ್ದು ಇನ್ಯಾರು ಕೂಡ ಜಿಲ್ಲಾ ಆಸ್ಪತ್ರೆಗೆ ಬಂದು ರೆಫರೆನ್ಸ್ ತಗೊಂಡು ವಾಪಸ್ ಬರ್ಬೇಕಾಗಿಲ್ಲ. ನೇರವಾಗಿ ಈ ಆಸ್ಪತ್ರೆಗಂತೂ ಎಲ್ಲ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗುತ್ತೆ. ಖಂಡಿತವಾಗಿಯೂ ನಮ್ಮ ಆದಿಚುಂಚನೂರಿಗೆ ನೇರವಾಗಿ ಬಂದು ನಮ್ಮ ಉಚಿತ ಚಿಕಿತ್ಸೆಯನ್ನ ತಗೊಳ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಮತ್ತು ಬೆಂಗಳೂರು ನಗರದಲ್ಲಿ 2A 2B ಅನ್ನು ಕೂಡ ನಾವು ಸೇರಿಸ್ತಾ ಇದ್ದೀವಿ. ಬೆಂಗಳೂರು ನಗರದ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಗಳು ಚೆನ್ನಾಗಿ ನಡೀತಾ ಇದೆ ಅವ್ರಿಗೆ 2A 2B ಅಂದ್ರೆ ಈ ಸೆಕೆಂಡರಿ ಏನು ಪ್ರೊಸೀಜರ್ಸ್ ಇದೆ ಅದನ್ನು ಕೂಡ ನಾವು ಸೇರಿಸ್ಕೊಳ್ಳೋದಕ್ಕೆ ಮಾಡಿದ್ದೀವಿ. ಅದೇ ಅಂತಿಮವಾಗಿ ನಮ್ಮ ಉದ್ದೇಶ ಏನು, ನಮ್ಮ ಜನರಿಗೆ ಸುಲಭವಾಗಿ ಅವರಿಗೆ ಈ ಔಷಧಿಗಳಾಗ್ಲಿ ಅಥವಾ ಚಿಕಿತ್ಸೆ ಆಗ್ಲಿ ಸಿಗುವಂಥದ್ದನ್ನ ಆಗ್ಬೇಕು. ಅದನ್ನ ಏನೇನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿಯೂ ನಮ್ಮ ಸರ್ಕಾರದಲ್ಲಿ ನಾನು ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ ನಾನು ಮಾಡ್ತೀನಿ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ಮಾರವಾಡಿ ಫೆಡರೇಷನ್ ಅವರಿಗೆ ನನ್ನ ವಿಶೇಷ ಅಭಿನಂದನೆ, ದೇವರಾಜ್ ಅವರಿಗೆ ಮತ್ತು ಪೂಜ್ಯ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನ, ಇದೆಲ್ಲ ಕೂಡ ಇವತ್ತು ಇಂಥ ಕಾರ್ಯಕ್ರಮಗಳು ಈಗಾಗಲೇ ಘೋಷಣೆ ಮಾಡಿದರೆ ಪ್ರತಿ ವರ್ಷ ಈ ತರ ಕಾರ್ಯಕ್ರಮ ಆಗತ್ತೆ ಅಂತ. ಆದ್ರಿಂದ ಖಂಡಿತವಾಗಿಯೂ ನಮ್ಮ ಜನರಿಗೆ ಬಹಳಷ್ಟು ಇದರಿಂದ ಅನುಕೂಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.